ಸೂರ್ಯಕಾಂತಿ. ಈ ಸೀರೆ ಎಲ್ಲಿಂದ ಬಂತು? ಇದು ಇದು ಎಲ್ಲಿಂದ ಕತೆ ಹೇಳು. ಅಕ್ಕ ಕೊಟ್ಟಿದ್ದು, ಸುಶೀಲ್ ಅಕ್ಕ ಕೊಟ್ಟಿದ್ದು. ಓಹೋ, ಸುಶೀಲಾ ಕೊಟ್ಲಾ? ಅಂದ್ರೆ ಅವಳು ಬುಟ್ಟಿಗೆ ಹಾಕೊಂಡ್ಬಿಟ್ಟೆ ಏನು? ಕಂಡ್ಕಂಡವ್ರ ಹತ್ರ ಸೀರೆ ಕೇಳಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ಅವರು ಮದ್ವೆಗೆ ಬಂದಿರ್ಲಿಲ್ವಲ್ಲ, ನನ್ ಕಡೆ ಉಡುಗೊರೆ ಇರ್ಲಿ ಅಂತ ಕೊಟ್ರು. ಮದ್ವೆ ಅಂತೆ ಮದ್ವೆ, ಉಡುಗೊರೆ ಬೇರೆ ಕೇಡು. ಈಗ್ಲೇ ತೋಟಕ್ಕೆ ಹೋಗಿ ಎಷ್ಟ್ ಜನ ಆಳುಗಳು ಬಂದಿದ್ದಾರೆ, ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಆಗ್ಬೇಕು ಅಂತ ನೋಡ್ಕೊಂಬಾ. ಸರಿ ಅತ್ತೆ. ನೀನು ಸೀರೆ ಬದಲಾಯಿಸ್ಕೊಂಡು ಹೋಗೋಷ್ಟ್ರಲ್ಲಿ ಸಂಜೆ ಆಗಿರುತ್ತೆ, ಹೊರಡು. ಸಂತೆಕಟ್ಟಲ್ಲಿ ನಂಗೊಬ್ಬ ಫ್ರೆಂಡ್ ಇದ್ದಾನೆ, ಮೂರ್ತಿ ಅಂತ, ಟಿವಿ ರಿಪೋರ್ಟ್ರು. ಅವನು ಮಂಜುನಾಥನ್ಗೂ ಫ್ರೆಂಡು. ನಾನು ಅವ್ನಿಗೆ ಹೇಳಿದ್ದೆ ಮನೆಗೆ ಹೋಗಿ ಗುಟ್ಟಾಗಿ ನೋಡ್ಕೊಂಬ ಅಂತ. ಅವನು ಚಂದ್ರೇಗೌಡರು ಮನೆಗೆ ಹೋಗಿದ್ದಂತೆ. ಅಲ್ಲೆಲ್ಲರೂ ಸಂತೋಷವಾಗಿದ್ದಾರಂತೆ. ಮತ್ತೆ ನಾವು ಮೊದಲನೇ ಸಲ ಹೋದಾಗ ನಮಗೆ ಕಾಂತಿ ನೋಡೋಕೋ ಬಿಡ್ಲಿಲ್ಲ. ಮೊದಲು ಹಾಗೆ ಇಟ್ಟಿದ್ರಂತೆ. ನಾವು ಹಾಗೆ ಅಂದ್ಕೊಂಡಿದ್ವಲ್ಲ, ಸ್ವಲ್ಪ ದಿನ ಕೋಪ, ಆಮೇಲೆಲ್ಲ ಸರಿಯಾಗುತ್ತೆ ಅಂತ. ಹಾಗೆ ಆಗಿದೆ. ಅಮ್ಮ, ಆ ಸತ್ಯ ಇದಾನಲ್ಲ, ಒಂದ್ಸಲ ಮನೆಗೆ ಪೊಲೀಸವ್ರನ್ನ ಕರೆಸಿದ್ನಂತೆ. ಯಾಕೆ? ರೇಣುಕಮ್ಮ ಸೊಸೆಗೆ ಹಿಂಸೆ ಕೊಡ್ತಾಳೆ ಅಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಂತೆ. ಆಮೇಲೆ ಕಾಂತಿ ಬಂದು, ನಾನಿಲ್ಲಿ ಸುಖವಾಗಿದ್ದೀನಿ, ನನ್ಗೆ ಯಾರು ಕಷ್ಟ ಕೊಡ್ತಾ ಇಲ್ಲ, ನಿಮ್ಗೆ ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದಂತೆ. ಆಮೇಲೆ ಪೊಲೀಸರು ಬರೀಗಲ್ ಹೋದ್ರಂತೆ. ಸರಿ ಬಿಡು, ನಮ್ ಕಾಂತಿ ಆ ರೀತಿ ಹೇಳಿದ್ದಕ್ಕೆ ರೇಣುಕಮ್ಮ ಬದಲಾಗಿದ್ದಾರೆ ಅನ್ಸುತ್ತೆ. ಆ ತರ ಎಲ್ಲ ಏನೂ ಇಲ್ಲ, ಇದೆಲ್ಲ ಕಾಂತಿನೇ ಮಾಡ್ಸಿರೋ ನಾಟಕ ಅನ್ಕೊಂಡು. ಅಂದ್ರೆ ನಿನ್ಗಿದೆಲ್ಲ ಮೊದಲೇ ಗೊತ್ತಿತ್ತಾ? ಇಲ್ಲಪ್ಪ. ಒಂದಿನ ನಾನು ಗಂಗನ ದರ ಅಂತ ಹೇಳ್ಕೊಂಬಂದು ರೂಮ್ನಲ್ಲಿ ಕೂಡಿ ಹಾಕ್ತೇನೆ, ನೆನಪಿದ್ಯಾ? ಇವತ್ತು ಅದು ವಿಪರೀತಕ್ಕೆ ಹೋಗ್ಬಿಟ್ಟಿದೆ. ನಾನು ಆವತ್ತೇ ಅವನಿಗೊಂದು ಗತಿ ಕಾಣಿಸ್ಬೇಕಾಗಿತ್ತು, ಆದರೆ ಇವನೇ ಅವನು ಅಂತ ನನಗೆ ಗೊತ್ತಾಗಿಲ್ಲ, ಓಡೋಗ್ಬಿಟ್ಟಿದ್ದ. ಅಂದ್ರೆ ಗಂಗಂಗೂ ಶರಣಂಗೂ? ಹೌದಮ್ಮ, ಅವನು ನಮ್ಮ ಮನೆಗೆ ಕೆಲಸಕ್ಕೆ ಸೇರ್ಕೊಂಡಿರೋದೆ ಗಂಗನಿಗೋಸ್ಕರ. ಇವತ್ತು ಇಬ್ರು ನನ್ನ ಕೈಗೆ ಸಿಕ್ಬಿದ್ರು. ಶರಣನಿಗೆ 4 ಬಾರ್ಸಕ್ಕೆ ಹೋದೆ, ಗಂಗಾ ಅಡ್ಡ ಬಂದು ಏನು ಹೇಳಿದ್ಲು ಗೊತ್ತಾ? ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ, ಶರಣನಿಗೇನಾದ್ರೂ ಮಾಡಿದ್ರೆ ಇಬ್ರು ಮನೆ ಬಿಟ್ಟು ಓಡ್ ಹೋಗ್ಬೇಕಾಗುತ್ತೆ ಅಂದ್ಲು. ಬೇರೆ ಮನೆ ಮಾಡಬೇಕು, ನಾವು ಎಲ್ಲರ ತರ ಬದುಕಬೇಕು ಅನ್ನೋ ಯೋಚನೆ ನಿನಗಿಲ್ಲ. ಆ ರೇಣುಕ ಹೇಳ್ದಾಗ ಕೇಳ್ಕೊಂಡು ಇಲಿ ತರ ಜೀವನ ಮಾಡಬೇಕು. ಮಾನ ಮರ್ಯಾದೆ ಬಿಟ್ಟು ಬದುಕಿ ನನಗೂ ಸಾಕಾಗಿ ಹೋಗಿದೆ. ನಾನು ಹೋಗ್ತೀನಿ. ಅಮ್ಮ, ನನ್ನ ಮಾತು ಸ್ವಲ್ಪ ಕೇಳು. ಇಷ್ಟು ದಿನನೇ ಇದ್ವಂತೆ, ಇನ್ನು ಸ್ವಲ್ಪ ದಿನ, ಆಮೇಲೆ ನಾನೇ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಯಾಕಪ್ಪ, ಆ ಕಾಂತಿ ಮೇಲೆ ನಿನ್ಗಿನ್ನೂ ಪ್ರೀತಿ ಹೋಗಿಲ್ವಾ? ನಿನ್ ಮನಸ್ಸು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವಳು ಹಿಂದೆ ಮುಂದೆ ಸುತ್ತಾಡೋದನ್ನ ನಾನು ನೋಡಿದ್ದೀನಿ. ಅಂತದೆಲ್ಲ ಏನು ಇಲ್ಲ. ಏನು ಇಲ್ಲ ಅಂದ್ರೆ ನೀನ್ ಯಾಕೆ ಈ ಮನೆ ಬಿಟ್ಟು ಹೋಗ್ತಾ ಇಲ್ಲ? ಬೇರೆ ಮನೆ ಮಾಡೋದಕ್ಕೆ ಯಾಕೆ ಒಪ್ಕೋತಾ ಇಲ್ಲ? ಇದಕ್ಕೆಲ್ಲ ಕಾರಣ ಅವಳೇ ತಾನೇ. ಸತ್ಯ. ಹಾಗೆ ಹುಡುಗಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಏನದಕ್ಕೆ? ಹುಡುಗಿ ನೋಡ್ತಾ ಇರೋದು ನನಗೆ. ನೋಡ್ಲಿ ಬಿಡಿ. ಈ ವಿಷಯದ ಬಗ್ಗೆ ನಾನು ಸತ್ಯನ ಹತ್ರನೂ ಮಾತಾಡಿದೆ. ಅವನು ಇದಕ್ಕೊಂದು ಒಳ್ಳೆ ಉಪಾಯ. ನಮ್ಮ ಸಂಸಾರದ ವಿಷಯನ ಯಾರ ಹತ್ರನೋ ಯಾಕೆ ಕೇಳಬೇಕು? ಸತ್ಯ ನಮ್ಮಿಬ್ಬರು ಮದುವೆನ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳ್ದ. ನಾಳೆ ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಒಂದ್ಸಲ ನಾವಿಬ್ರು ಹೋಗಿ ನಮ್ಮ ಮದುವೆನ ರಿಜಿಸ್ಟರ್ ಮಾಡಿಸ್ಕೊಳ್ಳೋಣ ಕಾಂತಿ. ಬೇಡ, ನಾನು ಬರಲ್ಲ. ಯಾಕೆ ಬರಲ್ಲ ನೀನು? ಸಂಬಂಧ ಉಳಿಬೇಕಾಗಿರೋದು ಪ್ರೀತಿಲಿ. ಒಬ್ರಿಗೊಬ್ರು ಬೇಕು ಅನ್ನಿಸ್ಬೇಕು. ಹಾಗುಳಿದೇ ಇದ್ದಿದ್ದು ಒಂದು ಸಹಿ ಹಾಕೋದ್ರಿಂದ ಉಳಿಯುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ರೀ. ಹೊರಗಡೆಯಿಂದ ಬರೋ ಅಪಾಯದಿಂದ ಪಾರಾಗೋದಕ್ಕೆ ನಾನು ಹೀಗೆ ಮಾಡ್ತಾ ಇರೋದು. ನೀವು ಗಟ್ಟಿಯಾಗಿದ್ರೆ ಏನು ಮಾಡೋದಕ್ಕಾಗಲ್ಲ ರೀ. ನನಗೆ ನನ್ನ ತಾಳಿ ಮೇಲೆ ನಂಬಿಕೆ ಇದೆ. ಅದೇ ನಮ್ಮ ಮದುವೆನ ಉಳಿಸುತ್ತೆ. ನೋಡೋಣ, ಬೇರೆ ಎಲ್ಲೂ ಹೋಗೋದು ಬೇಡ. ಹಾಗಲ್ಲ ಕಾಂತಿ, ಅದು ಸೂರ್ಯಕಾಂತಿ.